ಮಗು ನಿನ್ನೆ ಕಾರೆಲ್ಲ ಬರುವ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದಾರೆಲ್ಲ ತೋರಿಸಿ ಏನ್ ಸರ್ ಹೇಳೋದು ಅವರಿಗೆಲ್ಲ. ಅವರೇ ಆಂಬುಲೆನ್ಸ್ನ ಕರೆದು ಆಂಬುಲೆನ್ಸಲ್ಲೂ ನಮ್ಗೆ ದುಡ್ಡು ಚಾರ್ಜ್ ಮಾಡಿಲ್ಲ, ಆಸ್ಪತ್ರೆಯಲ್ಲೂ ದುಡ್ಡು ಚಾರ್ಜ್ ಮಾಡಿಲ್ಲ, ಇದು ಸಾಗಾಟ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲ ಡಾಕ್ಟರ್ ಇಲ್ಲಿ ಎಮರ್ಜೆನ್ಸಿ ನೋಡಿಬಿಟ್ಟು ಹೇಳಿದ್ರು, ನೀವು ಎಮರ್ಜೆನ್ಸಿ ಇಲ್ಲಿಂದ ಶಿಫ್ಟ್ ಮಾಡಿ, ಯಾರು ಗಂಡಸರಿಗೆ ನೀವು ಹೇಳುವಷ್ಟು ಟೈಮ್ ಇಲ್ಲ, ಇಲ್ಲಿ ನೀವು ಶಿಫ್ಟ್ ಮಾಡಿ ಇಲ್ಲಿಂದ ಅಂತ ಇಲ್ಲಿ ಮಂಗಳೂರಿಗೆ. ಬರಾದ ಪೈಪ್ ಹಾಕಿದ್ರಿಂದ ಎಲ್ಲ ಹೊಟ್ಟೆ ಇರುವಂಥ ಎಲ್ಲ ಜಠರ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಎಲ್ಲ ಕಡೆಗಳಿಗೆ ಅವರಿಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಅವರು ಪ್ರಥಮವಾಗಿ ಕುಟುಂಬಸ್ಥರಿಗೆ ನಮಗೆಲ್ಲ ನೀಡಿದಂತಹ ಮಾಹಿತಿಗಳು. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವ್ರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಅವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದ್ಬಿಟ್ರು ಅಂತ ತಮ್ಮ ಇದ್ದಲ್ಲೇ. ಸೊ ಒಳಗಡೆ ಇವರನ್ನು ಯಾರನ್ನು ಬಿಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಾಗ ಗೊತ್ತಾಯಿತು ಅವರೇನು ಎಕ್ಸ್ಟರ್ನಲ್ ಫೋರ್ಸ್ ಏನು ಹಾಕಿದ್ದಾರೆ, ಅದರಿಂದ ರೆಕ್ಟಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಹೊಡೆದೋಗಿದೆ, ಮೋಷನ್ ಬರೋ ಪಾರ್ಟು. ಆ ಮೋಷನ್ ಎಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ, ಈ ಖಾಸಗಿ ಆಸ್ಪತ್ರೆಗಳ ಲಾಬಿಯಿಂದಾಗಿ, ಇವರ ದುಡ್ಡು ಮಾಡುವ ಚಟದಿಂದಾಗಿ ಒಬ್ಬ ಹುಡುಗ ಬಲಿಯಾಗಿದ್ದಾನೆ ಇವತ್ತು. ಅವ್ರು ಹುಷಾರಾಗಿದ್ದರು, ಏನು ತೊಂದರೆ ಇರಲಿಲ್ಲ ಅವರಿಗೆ. ಮೊನ್ನೆ ಅವ್ರದ್ದೇನು ಎತ್ತು ಅವರು ಸಾಕ್ತಾ ಇದ್ದಾರೆ. ಸೊ ಅದು ರೋಡಿಗೆ ಬಂದಿತ್ತು ಅಂತೇಳಿ ಕಟ್ಲಿಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ದೂಡಿದೆ ಅಷ್ಟೇ, ಅದಕ್ಕೆ ಅವರು ಕೆಳಗಡೆ ಬಿದ್ದಿದ್ದಾರೆ. ಸೊ ಆವಾಗಲೇ ಏನಾಗಿದೆ ಅಂತೇಳಿ ಅವರು ಮನೆಗೆ ಬಂದು ಊಟ ಮಾಡಿ ಸ್ನಾನ ಎಲ್ಲ ಮಾಡಿ ರಿಫ್ರೆಶ್ ಆಗಿದ್ದಾರೆ. ಮತ್ತು ಮಲಗಿದವರಿಗೆ ಎದ್ದೇಳಿಕ್ಕಾಗಿಲ್ಲ. ಸೊ ಅವಾಗ ಏನು ಮಾಡಿದ್ದಾರೆ ಅಂತೇಳಿದ್ರೆ ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿಗೆ ಫಾದರ್ ಮುಲ್ಲಾಸ್ಗೆ ಬಂದು ಸೊ ಇಲ್ಲಿ ಕನ್ಸಲ್ಟ್ ಮಾಡಿದ್ದೇವೆ, ECG ಮಾಡಿದ್ದೇವೆ, ಎಕ್ಸ್ರೇ ತೆಗೆದಿದ್ದೇವೆ. ಸೊ ಡಾಕ್ಟ್ರವ್ರು ಹೇಳಿದ್ದಾರೆ ಅಂತ ಆತಂಕ ಪಡುವಂಥ ಯಾವುದೇ ವಿಚಾರ ಇಲ್ಲ, ನೀವು ಇರೋದಾದರೆ ಇರ್ಬೋದು, ಇಲ್ಲಾಂದರೆ ಹೋಗ್ಬೋದು ಅಂತ. ಸೊ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, 10 ವರ್ಷದ ಒಳಗಡೆ ಮಕ್ಕಳು ಇರೋದು, ಮನೆಗೆ ಹೋಗಿದ್ದಾರೆ ಅವರು. ಬೆಳಿಗ್ಗೆ ಎದ್ದೇಳಿಕ್ಕಾಗಿಲ್ಲ ಸರ್ ಅವರಿಗೆ, ಅಂದರೆ ನೋವಾಗಿತ್ತು ಅಂತ ಕಾಲ್ ಮಾಡಿದರು. ಸೊ ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಆವಾಗಲೂ ಕೂಡ ಅವರು ವೆಂಡ್ಲಾಕ್ಲಿಗೆ ಬರ್ತೀನಿ ಅಂತಲೇ ಕನ್ಸಲ್ಟ್ ಮಾಡಿದರು. ಬಟ್ ಅವರಿಗೆ ನೋವೇನು ತಡೀಲಿಕ್ಕಾಗಿಲ್ವೇನೋ ಗೊತ್ತಿಲ್ಲ ಪಾಪ. ಅವ್ರು ಹೇಳಿದರು ಹತ್ತಿರದಲ್ಲಿ ಆಸ್ಪತ್ರೆ ಇದೆಯಲ್ಲ ಒಂದ್ಸಲ ಹೋಗೋಣ ಅಂತ. ಅಲ್ಲಿ ಹೋಗಿಬಿಟ್ಟು ಅವರು ಹೇಳಿದ್ದಾರೆ ಈ ರೀತಿ ಆಗ್ತಾಯಿದೆ ನಮಗೆ, ಸೊ ಟ್ರೀಟ್ಮೆಂಟ್ ಏನು ಮಾಡ್ತೀರಾ ಅಂತ. ಸೊ ಅವರು ಅಡ್ಮಿಟ್ ಮಾಡಿಬಿಟ್ಟಿಲ್ರಂತೆ, ನಿಮ್ಗೆ ಸ್ವಲ್ಪ ಸ್ಟೋನ್ ಇದೆ, ಸೊ ಅದನ್ನು ನಾವು ಏನು ಇದ್ಬಿಟ್ಟು ಸೊ ಗ್ಲೂಕೋಸ್ ಇಟ್ಟು ಸರಿ ಮಾಡ್ತೀವಿ ಅಂತ. ಆ ನಂತರ ಇವ್ರದ್ದು ಏನು ಇದು ಮೋಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿಲ್ಲ. ಅಲ್ಲಿ ಅತ್ತಿಗೆ ಇದ್ದರು, ಅಣ್ಣಂದ್ರು ಇದ್ದರು, ತಮ್ಮ ಇದ್ದರು ಹೊರಗಡೆ. ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವ್ರೇನೋ ಪೈಪ್ ಹಾಕೋ ಏನೋ ಒಂದು ಕೆಲಸ ಮಾಡಿದ್ದಾರೆ. ಸೊ ಆವಾಗಲೇ ಅವ್ರು ಬೊಬ್ಬೆ ಹಾಕಿದ್ದಾರಂತೆ, ನಾನು ಕೊಂದ್ಬಿಟ್ರು ಅಂತ ತಮ್ಮ ಇದ್ದಲ್ಲೇ. ಸೊ ಒಳಗಡೆ ಇವರನ್ನು ಯಾರನ್ನು ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಅವರು ಇನ್ಫಾರ್ಮ್ ಮಾಡಬೇಕಲ್ಲ ಸರ್, ನಾವು ಈ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ. ಸೊ ಅವ್ರು ಹೋಗಿರೋದು ಏನು ಮೂತ್ರದಲ್ಲಿ ಕಲ್ಲಿದೆ ಅಂತಂದರೆ ಆ ಟ್ರೀಟ್ಮೆಂಟ್ಗೆ ಸಿಗ್ನೇಚರ್ ತೊಗೊಂಡಿದ್ದಾರೆ ಅಷ್ಟೇ, ಬೇರೆನೂ ಮಾಡಿಲ್ಲ ಹಾಸ್ಪಿಟಲಲ್ಲಿ. ಸೊ ಆ ನಂತರ ಅವ್ರಿಗೆ ಸ್ವಲ್ಪ ಮೋಷನ್ ಆಗಿದೆ ಅನಿಸುತ್ತೆ. ಮತ್ತು 1:30 ಗಂಟೆ ರಾತ್ರಿಗೆ ಅವರಿಗೆ ಸ್ವಲ್ಪ ಸೀರಿಯಸ್ ಆಯಿತು. ಆವಾಗಲೂ ಕಾಲ್ ಮಾಡಿಬಿಟ್ಟು ಅಣ್ಣ ಬರಬೇಕಂತ ಕೇಳಿದಕ್ಕೆ ಇಲ್ಲ, ಹೊರಗಡೆ ಅವರನ್ನು ಕರೆಸಲ್ಲ, ಬಿಡಲ್ಲ ಅಂತ ಹೇಳಿದ್ರಂತೆ. ಮತ್ತು 7 ಗಂಟೆಗೆ ನಾನು ಅವಾಗ ಬೆಂಗಳೂರಲ್ಲಿದ್ದು ಸರ್, ನನ್ನ ಕಾಲ್ ಬಂತು, ಈ ರೀತಿ CT ಸ್ಕ್ಯಾನ್ ಮಾಡಬೇಕಂತೆ, ಸೀರಿಯಸ್ ಇದೆ ಅಂತ. ಅವಾಗ ಸರಿ ಓಕೆ ಪುತ್ತೂರು ಕಳಿಸೋಣ, ಆಂಬುಲೆನ್ಸಲ್ಲಿ ಕಳಿಸ್ತೀವಿ ಅಂತ ಅವರು ಹೇಳಿದರು. 8-8:30 ಗಂಟೆಗೆ ಅವರು ರಾಜೇಶ್ ಡಾಕ್ಟರ್ ಅಂತ ಹೇಳಿದ್ದಾರೆ, ಅವ್ರು ಮೂಲತಜ್ಞರು, ಅವ್ರು ಬಂದುಬಿಟ್ಟು ಹೊಟ್ಟೆ ಎಲ್ಲ ಟೆಸ್ಟ್ ಮಾಡಿದ್ರಂತೆ. ಇಲ್ಲ ಪ್ರಾಬ್ಲಮ್ ಏನಿಲ್ಲ, ಗ್ಯಾಸ್ಟ್ರಿಕ್ಕು ಟ್ಯಾಬ್ಲೆಟ್ ಇಟ್ಟು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಿ 9:45ಗೆ ಸರ್ಜನ್ ಬಂದುಬಿಟ್ಟು ECG ಮಾಡಿದಾರಂತೆ. ಆವಾಗ ಇಬ್ಬರು ಹೆಣ್ಮಕ್ಳು ಅಂದರೆ ಅಕ್ಕ ಮತ್ತು ಅತ್ತಿಗೆ ಮಾತ್ರ ಇದ್ದಿರೋದು. ಅಂದರೆ ಅವಳು ಹೇಳಿದಾರಲ್ಲ ಸಹಿ ಆಗುತ್ತೆ ಮಧ್ಯಾಹ್ನ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರೋದು, ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಸೊ ಆವಾಗ ಅವರು ನೀವು ಯಾರನ್ನು ಕಾಯಬೇಡಿ, ಡಿಸ್ಚಾರ್ಜು ಮಾಡಬೇಡಿ ಅಂತೇಳಿ ಅವ್ರದ್ದೇ ಆಂಬುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸಣ್ಣ ವಯಸ್ಸಿನ ಒಬ್ಬ ಹುಡುಗ ಇವತ್ತು ಮೃತಪಟ್ಟಿದ್ದಾರೆ. ಯಾವುದೇ ಪ್ರೀವಿಯಸ್ ಕಾಂಪ್ಲಿಕೇಶನ್ ಇಲ್ಲ. ಸೂರ್ಯ ಆಸ್ಪತ್ರೆಯನ್ನವರು ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ನಮಗೆ ನೇರವಾಗಿ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ ಬಿಲ್ಲು ಕೇಳಿಲ್ಲ, ಯಾವ ಡಿಸ್ಚಾರ್ಜ್ ಸಮರಿ ಇವಾಗವರೆಗೂ ಕೊಟ್ಟಿಲ್ಲ, ಯಾವ ರಿಪೋರ್ಟು ಕೊಡದೆ ಅವರೇ ನೇರವಾಗಿ ಆಂಬುಲೆನ್ಸಲ್ಲಿ ಕೂರಿಸಿ ಪೇಷಂಟ್ನ ಬಿಟ್ಕೊಟ್ಟಿದ್ದಾರೆ. ಕೆಲವು ಸತಿ ನಾವು ನೋಡ್ತೀವಿ ಸತ್ತೋಗಿರೋ ಬಾಡಿನಲ್ಲಿಟ್ಟು ನಮಗೆ ಬಿಲ್ ಕೇಳೋದನ್ನು ನಾವು ನೋಡಿದ್ದೀವಿ. ಯಾರು ಫೋನ್ ಮಾಡಿದ್ರು, ಯಾವ ಪರಿಸ್ಥಿತಿ ಇದ್ರು, ಎಷ್ಟು ಬಡವರಿದ್ರು ಕೂಡ ₹1 ಕಡಿಮೆನೂ ಮಾಡಲ್ಲ, ದುಡ್ಡು ಕೊಡಿ ಬಾಡಿ ತೊಗೊಂಡೋಗಿ ಅಂತ ಅಮಾನವೀಯವಾಗಿ ಇರೋ ದೃಶ್ಯಗಳನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಅವರೇ ಆಂಬುಲೆನ್ಸ್ನ ಕರೆದು ಆಂಬುಲೆನ್ಸಲ್ಲೂ ನಮಗೆ ದುಡ್ಡು ಚಾರ್ಜ್ ಮಾಡಿಲ್ಲ, ಆಸ್ಪತ್ರೆಯಲ್ಲೂ ದುಡ್ಡು ಚಾರ್ಜ್ ಮಾಡಿಲ್ಲ, ಇದು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ನಿಮಗೆ ಮೋಷನ್ ಹೋಗೋದಕ್ಕೆ ನಾವು ಪೈಪ್ ಹಾಕಿ ಮೋಷನ್ ತೆಗಿಸ್ತೇವೆ ಅಂತ ಇವರು ಹೇಳಿದ್ರು ಅಂತ ನಾನು ಹಾಗೆ ಬಂದೆ. ಬೆಳಿಗ್ಗೆ 8-8:30 ಗಂಟೆಗೆ ಮೋಸ್ಟ್ಲಿ ಅಷ್ಟೇ 8 ಗಂಟೆಗೆ ಅವರ ಮಿಸ್ಸಸ್ ಇದು ಕಾಲ್ ಬಂದು ನನಗೆ, ಅಲ್ಲ ಡಾಕ್ಟ್ರ್ ಇಲ್ಲಿ ಎಮರ್ಜೆನ್ಸಿ ನೋಡಿಬಿಟ್ಟು ಹೇಳಿದರು, ನೀವು ಎಮರ್ಜೆನ್ಸಿ ಇಲ್ಲಿಂದ ಶಿಫ್ಟ್ ಮಾಡಿ,
ಯಾರು ಗಂಡಸರಿಗೆ ನೀವು ಹೇಳುವಷ್ಟು ಟೈಮ್ ಇಲ್ಲ, ಇಲ್ಲಿ ನೀವು ಶಿಫ್ಟ್ ಮಾಡಿ ಇಲ್ಲಿ ಅಂತ, ಇಲ್ಲಿ ಮಂಗಳೂರಿಗೆ. ಇದು ಅಲ್ಲಿ ಈ ಪೈಪ್ ಹಾಕೋತಿ ಏನಾದರೂ ಅವರಿಂದ ನೆಗ್ಲಿಜೆನ್ಸ್ ಆಗಿದೆ. ಇದು 100%, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಬಂತು, ಇದು ಸತ್ಯಾಸತ್ಯತೆ ಹೊರಬೀಳ್ಬೇಕು. ಯಾಕಂತ ಹೇಳಿದ್ರೆ ಇವನಿಂದಾಗಿ ಒಂದು ಡೆತ್ ಆಗಿದೆ ಈಗ. ಯಾಕಂತ ಹೇಳಿದ್ರೆ 2 ಸಣ್ಣ 3 ಮಕ್ಕಳಿದ್ದಾರೆ, ಒಂದು 2 ವರ್ಷದ ಹೆಣ್ಣು ಮಗು, 2 ಗಂಡು ಮಗು, 10 ವರ್ಷದ ಒಳಗಡೆದ್ದು, ಅವರೆಲ್ಲ ಅನಾಥರಾಗಿದ್ದಾರೆ. ಇಂಥ ಪ್ರಕರಣ ಇನ್ನು ಯಾರದೇ ಒಬ್ಬ ಮಕ್ಕಳು ಅನಾಥ ಆಗಬಾರ್ದು. ಈಗ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಒಬ್ಬ 35 ವರ್ಷ ಪ್ರಾಯದ ಮೊಹಮ್ಮದ್ ಶರೀಫ್ ಅಂತವರಿಗೆ 14ನೇ ತಾರೀಕಿಗೆ ಹಣ್ಣು ಹಂಪಲು ವ್ಯಾಪಾರವನ್ನು ಬಂದ್ ಮಾಡಿ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಹತ್ತಿರ ಮನೆ ಇದೆ, ಪರಪ್ಪು ಅನ್ನುವ ಜಾಗದಲ್ಲಿ ಮನೆ ಇದೆ. ಅಲ್ಲಿ ಹೋದಾಗ ಅವರು ಒಂದು ಈ ಹಣ್ಣು ಹಂಪಲು ಎಲ್ಲ ವೇಸ್ಟೇಜ್ ಇರ್ತದೆ, ಅದಕ್ಕೆ ಒಂದು ಕರುವನ್ನು ಸಾಕಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿದೆ, ಅದು ಹೊರಗಡೆ ಮೇಲಿಕ್ಕೆ ಕಟ್ಟಿದ್ದಾರೆ. ಅದನ್ನು ಅವರು ಒಳಗಡೆ ಕಟ್ಟಲಿಕ್ಕೆ ಬೇಕಾಗಿ ಅದನ್ನು ಹೋದಾಗ ಅದು ಸ್ವಲ್ಪ ಹಾಯ್ದು ಇವರು ಬಿದ್ದಿದ್ದಾರೆ. ಗಾಯ ಆಗಲಿಲ್ಲ, ನೋವು ಥರ ಆಗಿದೆ. ಅದಕ್ಕೆ ತಕ್ಷಣ ಅವರು ಉಪ್ಪಿನಂಗಡಿಯ ಸೂರ್ಯ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಗೆ ಹೋದಾಗ ಅವರು ಏನು ಹೇಳಿದ್ರು, ನಿಮ್ಗೇನು ತೊಂದರೆ ಆಗಲಿಲ್ಲ, ದೊಡ್ಡ ಸಮಸ್ಯೆ ಏನೂ ಇಲ್ಲ, ರಿಪೋರ್ಟ್ ಏನೋ ಬೇಕಾದರೆ, ವರದಿಗಳು ಬೇಕಾದರೆ ನೀವು ಕಂಕನಾಡಿಗೆ ಹೋಗಿ ಅಂತ ಹೇಳಿದ್ದಕ್ಕೆ 10 ಗಂಟೆ ಮೇಲೆ ಒಂದು 12 ಗಂಟೆ ರಾತ್ರಿಗೆ ಅವರು ಕಂಕನಾಡಿಗೆ ಬಂದಿದ್ದಾರೆ. 14ನೇ ತಾರೀಕಿಗೆ ರಾತ್ರಿ ಬಂದು ಅಲ್ಲಿ ECG ಮಾಡಿದ್ದಾರೆ, ಚಿಕಿತ್ಸೆ ನಡೆಸಿದ್ದಾರೆ. ಡಾಕ್ಟರ್ನ ಸೂಚನೆ ಪ್ರಕಾರ ಅವ್ರಿಗೆ ಏನಾಗಲಿಲ್ಲ, ಅವರು ಹುಷಾರಾಗಿದ್ದರು. ಅವರು ಸೀದಾ ಮನೆಗೆ ಹೋಗಿದ್ದಾರೆ. ಮತ್ತು 15ನೇ ತಾರೀಕಿಗೆ ಬೆಳಿಗ್ಗೆ ಅವರಿಗೆ ಸಂಜೆ ಹೊತ್ತಿಗೆ ಅವರಿಗೆ ಹೊಟ್ಟೆ ಉಬ್ಬರ ಆಯಿತು ಅಂತೇಳಿ ಅವರು ಮತ್ತೆ ಸೂರ್ಯ ಆಸ್ಪತ್ರೆಗೆ ಉಪ್ಪಿನಂಗಡಿಗೆ ಹೋಗಿದ್ದಾರೆ, ಚಿಕಿತ್ಸೆಗಾಗಿ ಹೋಗಿದ್ದಾರೆ. ಇದು ಹೊಟ್ಟೆಯಲ್ಲಿ ಮಲ ತುಂಬಿದೆ, ಅದಕ್ಕೆ ನೀವು ಇಲ್ಲಿ ಅಡ್ಮಿಟ್ ಆಗಬೇಕು, ಅದನ್ನು ಪೈಪ್ ಹಾಕಿಬಿಟ್ಟು ನಾವು ಮಲ ತೆಗೆಯುವ ಅಂತ ಹೇಳಿದರು. ಇವರು ಅಡ್ಮಿಟ್ ಆಗಿ ಮಲ ತೆಗೆಯುವ ಅಂತ ಹೇಳಿದ ತಕ್ಷಣ ಮಾರನೇ ದಿವಸ ಬೆಳಿಗ್ಗೆ ಅಷ್ಟು ಚೆನ್ನಾಗಿದ್ದ ಪೇಷಂಟು ಈ ಮಲ ತೆಗೆಯುವಂತ ಹೇಳಿದ ದಾಖಲು ಮಾಡಿದ ನಂತರ ಬೆಳಿಗ್ಗೆ ಯಾವುದೇ ಬಿಲ್ಲನ್ನು ಪಡ್ಕೊಂಡಿಲ್ಲ, ಯಾವುದೇ ರೆಫರ್ ಲೆಟರ್ ತೊಗೊಂಡಿಲ್ಲ, ಅವ್ರದ್ದೇ ಆಂಬ್ಯುಲೆನ್ಸಲ್ಲಿ ಸರಿಯಾದ ತಕ್ಷಣದ ಮಾಹಿತಿಯನ್ನು ಯಾರಿಗೂ ಅವರ ಕುಟುಂಬಸ್ಥರಿಗೂ ಕೊಡದೆ ಅವರು ನೇರವಾಗಿ ಮಂಗಳೂರಿಗೆ ಕಳಿಸಿದರು. ಇದರಿಂದ ಅವರು ಕಂಕನಾಡಿ ಫಾದರ್ಸ್ ಮಿಲ್ಲೆಸ್ ಆಸ್ಪತ್ರೆಗೆ ದಾಖಲಾದ ಸಮಯ ಸಂಜೆ 16ನೇ ತಾರೀಕಿಗೆ ಸಂಜೆ ಹೊತ್ತಲ್ಲಿ ದಾಖಲಾದಾಗ ಈ ವೈದ್ಯರು CT ಸ್ಕ್ಯಾನು, MRI ಸ್ಕ್ಯಾನು, ಇತರ ಎಲ್ಲ ಚಿಕಿತ್ಸೆಗಳನ್ನು, ಈ ಪರೀಕ್ಷೆಗಳನ್ನು ಮಾಡಿದಾಗ ಅವರಿಗೆ ಮೇಲ್ನೋಟಕ್ಕೆ ಕಂಡು ಬಂದದ್ದು ಈ ಸೂರ್ಯ ಆಸ್ಪತ್ರೆಯಲ್ಲಿ ಅವರು ಮಲ ತೆಗೀಲಿಕ್ಕೆ ಹೊಟ್ಟೆ ಉಬ್ಬರಾದ ಪೈಪ್ ಹಾಕಿದ್ರಿಂದ ಎಲ್ಲ ಹೊಟ್ಟೆ ಒಳಗಡೆ ಇರುವಂಥ ಎಲ್ಲ ಜಠರ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಎಲ್ಲ ಕಡೆಗಳಿಗೆ ಅವರಿಗೆ ತೊಂದರೆ ಆಗಿದೆ ಅಂತ ಮೇಲ್ನೋಟಕ್ಕೆ ಅವರು ಪ್ರಥಮವಾಗಿ ಕುಟುಂಬಸ್ಥರಿಗೆ ನಮಗೆಲ್ಲ ನೀಡಿದಂತಹ ಮಾಹಿತಿಗಳು. ಅಲ್ಲಿಂದ ನಂತರ ಅವರು ಕಂಕನಾಡಿಯವರು ತಕ್ಷಣ ಅವಸ್ಥೆ, ನಾನು ಕೂಡ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸಂಪರ್ಕ ಮಾಡಿದ್ದೇನೆ. ಅವರ ನಿರ್ದೇಶನ ಪ್ರಕಾರ ಆಯುಷ್ಮಾನ್ ಕೂಡ ಅವತ್ತೇ ಅಪ್ರೂವಲ್ ಆಗಿದೆ, ಶಸ್ತ್ರಚಿಕಿತ್ಸೆ ನಡೆಸಿದರು. ನಂತರ ಅವರು ಸ್ವಲ್ಪ ಕ್ರಿಟಿಕಲ್ ಕಂಡೀಷನಲ್ಲಿ ಇದೆ ಅಂತ ಹೇಳಿದರು. ಈಗ 20ನೇ ತಾರೀಕಿಗೆ ಕಂಕನಾಡಿಯಲ್ಲಿ ಈ ಮೊಹಮ್ಮದ್ ಶರೀಫ್ ಅವರು ಚಿಕಿತ್ಸೆ ಫಲಗೊಳ್ಳದೆ ಮೃತಪಟ್ಟಿದ್ದಾರೆ. ಅವ್ರು ಕಲಿಸುವಾಗ ಒಂದು ಐಡಿಯಾ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಲೇಟ್ ಮಾಡಿದರೆ ಒಳಗಡೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಅವರೇನು ಎಕ್ಸ್ಟರ್ನಲ್ ಫೋರ್ಸ್ ಏನು ಹಾಕಿದ್ದಾರೆ, ಅದರಿಂದ ರೆಕ್ಟಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಅದು ಡ್ಯಾಮೇಜ್ ಒಡೆದೋಗಿದೆ. ಮೋಷನ್ ಬರೋ ಪಾರ್ಟು, ಆ ಮೋಷನ್ ಎಲ್ಲ ಹೊಟ್ಟೆ ಒಳಗಡೆ ಹೋಗಿ ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹೊಟ್ಟೆ ಫುಲ್ ಕಿಡ್ನಿದು ಫಂಕ್ಷನ್ ಹೋಗಿ ಕಂಪ್ಲೀಟಾಗಿ ಕ್ರಿಟಿಕಲ್ ಕಂಡೀಷನ್ ಸರ್. ಅವತ್ತು 90% ಉಳಿಯಲ್ಲ ಅಂತ ಹೇಳಿದ್ರು ಅವರು. ಆದರೂ ಕೂಡ ಓಕೆ ಫೈನ್ ಸರ್ಜರಿ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆವರೆಗೂ ಯಾರಿಗೂ ಹೋಪಿರಲಿಲ್ಲ. ಸ್ವಲ್ಪ ಕಂಡುಬಿಟ್ಟಿದ್ದಾರೆ. ಅವತ್ತಿಂದ ಜೊತೆಲೇ ಇದ್ದೀವಿ ನಾವು. ಬಟ್ ಅವ್ರು ನೆನೋ ಅಷ್ಟೇ, ನಿನ್ನೆ ಬೆಳಿಗ್ಗೆ ಸ್ವಲ್ಪ ಓಕೆ ಆಗಿದ್ದರು. ಬಟ್ ಮಧ್ಯಾಹ್ನ ಮತ್ತೆ ಅವರಿಗೆ ಸೀರಿಯಸ್ ಆಯಿತು. ಡಾಕ್ಟ್ರ್ ಹೇಳಿದ್ದಾರೆ ಅದು ಮಲ ಹೋಗಿದೆಯಲ್ಲ, ಸೊ ಆ ಇನ್ಫೆಕ್ಷನ್ ಕಡಿಮೆ ಆಗ್ತಾಯಿಲ್ಲ, ರಿಯಾಕ್ಟ್ ಆಗ್ತಾಯಿಲ್ಲ ಟ್ರೀಟ್ಮೆಂಟು. ಮ್ಯಾಕ್ಸಿಮಮ್ ನಾವು ಮಾಡ್ತಾಯಿದ್ದೇವೆ. ಸೊ ನಿನ್ನೆ 3 ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಆದರೂ ಟ್ರೀಟ್ಮೆಂಟ್ ಆಗಿಲ್ಲ. ಇವತ್ತು ಬೆಳಿಗ್ಗೆ ಈ ಥರ ಆಗಿದ್ದಾರೆ. ಸೊ ಅವರು ಯಾರು ಸೂರ್ಯ ಹಾಸ್ಪಿಟಲ್ ಅವರಿಗೆ ಕಾಲ್ ಮಾಡಿ ಕೇಳಿದರೆ ಅವ್ರು ಹೇಳೋದಂತೆ, ಇಲ್ಲ ನಾವು ಬರೀ ಇದಕ್ಕೆ ಕಿಡ್ನಿ ಕಲ್ಲು ಮೂತ್ರಕ್ಕೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅದ್ರದ್ದು ನಮ್ಮದಲ್ಲ, ಮಂಗಳೂರಲ್ಲಿ ನೆಗ್ಲಿಜೆನ್ಸಿ ಮಾಡಿರೋದು ಅಂತ. ಬಟ್ ಅವ್ರು ಪೈಪ್ ಏನು ಹಾಕಿದ್ದಾರೆ ಸರ್, ಅದರಿಂದನೇ ಆ ಪ್ರಾಬ್ಲಮ್ ಆಗಿರೋದು. ಇಲ್ಲಿ ಡಾಕ್ಟ್ರು ಹೇಳಿದ್ದಾರೆ ಬಿದ್ದಿದ್ದರಿಂದ ಈ ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅವರು ಹೇಳ್ತಾರಂತೆ ಎತ್ತು ತಿವಿದು ಆ ಥರ ಆಗಿರೋದು ಅಂತ. ಬಟ್ ಎತ್ತು ತಿವಿದು ಕರ್ಲೇನಾದರೂ ಒಟ್ಟಾಗಬೇಕಂತ ಹೇಳಿದರೆ ಹೊರಗಡೆಯಿಂದ ಏನಾದರೂ ಒಂದು ಗಾಯ ಬೇಕು ಸರ್. ಬಾಡಿಲಿ ಒಂದೇ ಒಂದು ಗಾಯ ಇಲ್ಲ ಸರ್. ಅದನ್ನು ನೋಡಿಬಿಟ್ಟು ಅವ್ರು ಕೇಳೋದು, ಇವಾಗ ಬಿದ್ದಿದ್ದಾರೆ ಸರಿ, ಕೆಳಗಡೆ ಈ ಕಡೆ ಸೈಡಲ್ಲಿ ಏನಾದರೂ ಪಾರ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಒಪ್ಪೋಣ. ಬಟ್ ಅದರ ಅಕ್ಕಪಕ್ಕ ಇರೋ ಯಾವ ಪಾರ್ಟೂ ಡ್ಯಾಮೇಜ್ ಆಗಿಲ್ಲ. ಕೆಳಗಡೆನೇ ಏನು ಗುದದ್ವಾರ ಇದೆ ಅದರ ಪಕ್ಕ ಇರೋ ಆ ರೆಕ್ಟಮೇ ಯಾಕೆ ಡ್ಯಾಮೇಜ್ ಆಗಿದೆ. ಸೊ ಅದು ಡ್ಯಾಮೇಜ್ ಆಗಿರೋದು ಬಿದ್ದಿರೋದ್ರಿಂದ ಅಲ್ಲ, ಡಾಕ್ಟರೇ ಹೇಳಿರೋದು ಸರ್. ಇದು ಬಿದ್ದಿರೋದ್ರಿಂದಲ್ಲ, ಅದು ಎಕ್ಸ್ಟರ್ನಲ್ ಫೋರ್ಸ್ ಏನೋ ಹಾಕಿದ್ದಾರೆ, ಅದರಿಂದಾಗಿ ಹೊಡೆದೋಗಿದೆ. ನಾವು
ಇವರೇ ಮಾಡಿದ್ದಾರೆ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ಬಟ್ ಆಗಿರೋದಂತೂ ಸತ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ, ಸ್ಟಾರ್ಟಿಂಗ್ ಹೇಳಿರೋದೇ ಸರ್ ಅದು. ಯಾರು ಡಾಕ್ಟರ್ ಇವರು ಫಾದರ್ ಮುಲ್ಲಾಸ್ ಅವರು ಹೇಳಿದ್ದಾರೆ. ಬಟ್ ಇವಾಗ ಈ ಸೂರ್ಯ ಹಾಸ್ಪಿಟಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿನ್ನೆ ಕಾಲ್ ಮಾಡಿದಾಗಲೂ ಕೂಡ ಇಲ್ಲ ನಮ್ದೇನು ತಪ್ಪಿಲ್ಲ, ನೀವೇನು ಆ್ಯಕ್ಷನ್ ತಗೊಳ್ದಾದ್ರೆ ತಗೊಳ್ಳಿ ಅಂತ. ಅಂದರೆ ಅವ್ರಿಗೆ ಗೊತ್ತಿದೆ ಸರ್, ಇವ್ರು ಬಡವರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ನಾವೇನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಜೀವ 3 ಮಕ್ಕಳಿದ್ದಾರೆ ಸರ್. ಆ ಮಗು ನಿನ್ನೆ ಕಾರೆಲ್ಲ ಬರುವಾಗ ಕೇಳ್ತಾ ಉಂಟು ಸರ್, ಅಪ್ಪ ಬಂತ ಅಂತ. ಇನ್ನು ಮಗು ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದೆ, ಅಪ್ಪ ರೂಮಲ್ಲಿ ಇದ್ದಾರೆಲ್ಲ ತೋರಿಸಿ ಏನು ಸರ್ ಹೇಳೋದು ಅವರಿಗೆಲ್ಲ. ಸರ್ ಅವ್ರಿಗೆ ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ ಸರ್, ಬೇರೆ ಹಾಸ್ಪಿಟಲ್ ನೋಡ್ಬೋಯ್ತಲ್ಲ. ಅದು ಕೂಡ ನೈಟು ಸೀರಿಯಸ್ ಆಗಿ ಹೋಗಿ ಹೇಳಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳುವಾಗ ಅವರು ಹೆಂಗಸರಿದ್ರಂತೆ, ಅತ್ತಿಗೆ ಮತ್ತು ಅಕ್ಕ ಇರೋದು, ಅವ್ರ ಹತ್ರ ಹೇಳೋದಂತೆ, ನಿಮ್ಮ ಓನ್ ರಿಸ್ಕ್ ತಗೊಂಡು ಹೋಗೋದಾದ್ರೆ ಹೋಗಿ, ಹಂಗೆಲ್ಲ ಹೋಗೋಕ್ಕಾಗಲ್ಲ, ಸಿಗ್ನೇಚರ್ ಹಾಕಿ ಯಾವುದು ಇದು ಅಂತ ಎದುರಿಸಿದ್ದಾರೆ ಸರ್. ಇನ್ ಕೇಸ್ ಅವ್ರೇನಾದರೂ ನೈಟೇ ಬಿಟ್ಟಿರ್ತಿದ್ರೆ ನಾವು ಸೀದಾ ಮತ್ತೆ ಫಾದರ್ ಮುಲ್ಲಾಸಿಗೆ ಬರೋರು. ಬಟ್ ಅವತ್ತು ಬಿಟ್ಟಿರಲಿಲ್ಲ. 9:30 10 ಗಂಟೆ 10 ಕಾಲಾಗಿದೆ ಸರ್ ಬೆಳಿಗ್ಗೆ ಅವ್ರು ಬಿಟ್ಟು ಕಳಿಸುವಾಗ. ಸೊ ಅವ್ರಿಗೆ ಆಗಿಲ್ಲ ಅಂದರೆ ಕಳಿಸ್ಕೊಡ್ಬೋದಿತ್ತಲ್ಲ ಸರ್. ಮ್ಯಾಟ್ರ್ ಇಷ್ಟೇ ಸರ್, ಬಡವರು, ಏನೂ ಮಾಡೋಕ್ಕಾಗಲ್ಲ, ಸಪೋರ್ಟ್ ಇಲ್ಲ ಅವರಿಗೆ, ನಾವೇನು ಮಾಡಿದರೂ ನಡೆಯುತ್ತೆ. ಸೊ ಅದೇ ದಿಮಾಕಿಂದ ನಿನ್ನೆ ಮಾತಾಡಿದ್ದಾರೆ ಅವ್ರು ಮಾತಾಡಿರೋದು ಹಂಗೆ, ನೀವು ಕಾನೂನು ಕ್ರಮ ತಗೊಳ್ಳಿ, ನಾವು ಅದಕ್ಕೆ ಬೇಕಾಗಿರೋದು ಮಾಡ್ತೀವಿ ಅಂತ ಹೇಳಿದಾರಂತೆ ಡಾಕ್ಟರ್ ಅವರು. ಮ್ಯಾಟ್ರ್ ಇಷ್ಟೇ, ನಮಗೆ ಸಪೋರ್ಟ್ ಇಲ್ಲ ಸರ್. ಸೊ ಮಾಧ್ಯಮದ ಮುಖಾಂತರ ನಾನು ಹೇಳೋದು ಇಷ್ಟೇ, ಹೋಗಿರೋ ಜೀವ ಅಂತೂ ಬರೋಲ್ಲ, ಬಟ್ ಈ ರೀತಿ ಯಾರಿಗೂ ಹೋಗಬಾರ್ದು. ಗುರುವಾರ ನಗಡಿರೋ ವ್ಯಕ್ತಿ ಸರ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಯಾರು ಕೊಡ್ತಾರೆ ಸರ್ ಜೀವ? ಬಿಡಿ ಸರ್, ನಾವೇನು ಮಾಡೋಣ, ದೊಡ್ಡವರು ಅರ್ಥ ಮಾಡ್ಕೋತೀವಿ. ಆ ಮಕ್ಕಳಿಗೆ ಏನು ಸರ್ ಹೇಳೋದು ನಾವು? 1.5-2 ವರ್ಷದ ಮಗು ಕೇಳ್ತಾ ಇದೆ ಅಪ್ಪ ಎಲ್ಲಿ ಅಂತ, ತಂದು ಕೊಡ್ತಾರೆ ಅವರೇನೋ ಬಿಲ್ ಮಾಡೋಕ್ಕೆ ಮಾಡ್ತಾರೆ. ಮಕ್ಕಳು ಯಾರು ಈ ಬಡವರನ್ನ ಕೊಂದು ಬಿಲ್ ಮಾಡಬೇಕಾ ಸರ್ ನಾವು? ಉಪ್ಪಿನಂಗಡಿ ಸೂರ್ಯ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ಮರಣ ಹೊಂದಿದ್ದಾನೆ. ನಿಜವಾಗಿ ಇದನ್ನು ನಮಗೆ ಆ ಕುಟುಂಬದವರಿಗೆ ಯಾವ ರೀತಿಯ ಸಾಂತ್ವನ ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಅವರ ಎನಿಮ ಕೊಡುವಾಗ ಆದಂತಹ ಅಚಾತುರ್ಯದಿಂದಾಗಿ, ವೈದ್ಯರ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ಈ ಹುಡುಗ ಪ್ರಾಣ ಕಳ್ಕೊಂಡಿದ್ದಾನೆ. 3 ಮಕ್ಕಳು ಅನಾಥರಾಗಿದ್ದಾರೆ. ಅವನ ಹೆಂಡತಿ ವಿಧವೆಯಾಗಿದ್ದಾಳೆ. ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಈಗ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ, ಆರೋಗ್ಯ ಸಚಿವರು ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಾವು ನಿಯೋಗ ಹೋಗ್ತಾ ಇದ್ದೇವೆ ಮತ್ತು ಈಗಾಗಲೇ DHO ಜಿಲ್ಲೆ ಆರೋಗ್ಯ ಅಧಿಕಾರಿಯವರನ್ನು ಸಂಪರ್ಕ ಮಾಡಿದ್ದೇವೆ ಮತ್ತು ತನಿಖೆಗೆ ಆಗ್ರಹಿಸ್ತೇವೆ. ವಿಶೇಷವಾದ ತನಿಖೆ ನಡೆಸಿ ಯಾರು ತಪ್ಪು ಮಾಡಿದ್ದಾರೆ, ಈ ಖಾಸಗಿ ಆಸ್ಪತ್ರೆಗಳ ಲಾಬಿಯಿಂದಾಗಿ, ಇವರ ದುಡ್ಡು ಮಾಡುವ ಚಟದಿಂದಾಗಿ ಒಬ್ಬ ಹುಡುಗ ಬಲಿಯಾಗಿದ್ದಾನೆ. ಇವತ್ತು ಅವನ ಸಾವಿಗೆ ನ್ಯಾಯ ಸಿಗುವಂತಾಗಬೇಕು. ವೈದ್ಯಕೀಯ ನಿರ್ಲಕ್ಷ್ಯಕ್ಕೆ ತುತ್ತಾದ ಮೊಹಮ್ಮದ್ ಶರೀಫಿನ ಸಾವಿಗೆ ನ್ಯಾಯ ಸಿಗಬೇಕು. ಆ ಮಕ್ಕಳಿಗೆ ಪರಿಹಾರ ಸಿಗಬೇಕು, ಅವನ ಪತ್ತಿಗೆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನ ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ, ಅವ್ರಿಗೆ ಯಾವ್ಯಾವ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಮಾಡಿ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಒಂದು ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ತಗೋಬೇಕು. ಎಲ್ಲರೂ ಅನ್ಕೊಳ್ತೀವಿ ಮಂಗಳೂರು ಅಂದರೆ ಎಲ್ಲ ಥರದ ಮೆಡಿಕಲ್ ಫೆಸಿಲಿಟಿ ಇದೆ, ಡಾಕ್ಟರ್ಗಳಿದ್ದಾರೆ, ದೊಡ್ಡ ಆಸ್ಪತ್ರೆ ಇದೆ ಅಂತ. ಆದರೆ ಇಲ್ಲಿರೋ ಜನರಿಗೆ ಈ ಥರ ಡಾಕ್ಟರ್ಗಳು ಪೇಷಂಟ್ಗಳನ್ನು ನೋಡಿದ್ರೆ ಇಲ್ಲಿಗೆ ಯಾವ ರೀತಿ ಪೇಷಂಟ್ ಬರ್ತಾರೆ?